ಕೇಸ್ನಲ್ಲಿ ಸದ್ಯ ಯಡಿಯೂರಪ್ಪಗೆ ಬಂಧನ ಭೀತಿ ಇದ್ದು ಜಾಮೀನು ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಕೆಲವೇ ಹೊತ್ತುಗಳಲ್ಲಿ ಯಡಿಯೂರಪ್ಪ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಯಡಿಯೂರಪ್ಪ ಯಾಕೆ ಅರೆಸ್ಟ್ ಆಗಬೇಕಿದೆ ಅಂತ ಜಡ್ಜ್ ಪ್ರಶ್ನಿಸಿದ್ದಾರೆ. ಯಡಿಯೂರಪ್ಪ ವಿಚಾರಣೆಗೆ ಬಂದಿಲ್ಲ ಅನ್ನೋದು ಎಜಿ ಅವರು ಕೊಡ್ತಾ ಇರುವಂತಹ ಉತ್ತರ. ಧ್ವನಿ ಮಾದರಿ ಸಂಗ್ರಹ ಆಗಿದೆ, ವಿಚಾರಣೆ ಆಗಿದೆ. ಜಡ್ಜ್ ಪ್ರಶ್ನೆ: ಬಂಧನ ಅನಿವಾರ್ಯತೆ ಏನಿದೆ ಈ ಸಂದರ್ಭದಲ್ಲಿ? ಧ್ವನಿ ಮಾದರಿ ಕಲೆಕ್ಟ್ ಆಗಿದೆ, ವಿಚಾರಣೆ ಆಗಿದೆ. ಧ್ವನಿ ಪರೀಕ್ಷೆ ವರದಿ ಈಗ ಬಂದಿದೆ. ಧ್ವನಿ ಪರೀಕ್ಷೆಯ ವರದಿ ಬಂದಿದೆ. ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿರೋ ವಿಡಿಯೋ ಸತ್ಯಾಸತ್ಯತೆ ಗೊತ್ತಾಗಿದೆ. ಇದರ ಬಗ್ಗೆ ಈಗ ಇನ್ನಷ್ಟು ವಿಚಾರಣೆಯನ್ನ ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಅವ್ರಿಗೆ ಬೇಲ್ ಕೊಡಬೇಡಿ ಅನ್ನೋದನ್ನ ವಾದವನ್ನ ಇಡ್ತಾ ಇದ್ದಾರೆ. ಜಡ್ಜ್ ಕೂಡ ಯಾವಾಗ ಪ್ರಕರಣ ದಾಖಲಾಗಿರೋದು, ಯಾಕಾಗಿ ಈಗ ಅವ್ರನ್ನ ಬಂಧನಕ್ಕೆ ಒಳಪಡಿಸಬೇಕು, ವಿಚಾರಣೆಗೆ ಅವರು ಸಹಕಾರವನ್ನ ಕೊಟ್ಟಿಲ್ವಾ, ವಿಚಾರಣೆ ಆಗಿದೆ, ಧ್ವನಿ ಪರೀಕ್ಷೆಯನ್ನ ಮಾಡಲಾಗಿದೆ, ಈಗ ಬಂಧನದ ಅನಿವಾರ್ಯತೆ ಏನಿದೆ ಅಂತಲೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಧ್ವನಿ ಪರೀಕ್ಷೆಯ ವರದಿ ಬಂದಿದೆ. ಈಗ ಧ್ವನಿ ಪರೀಕ್ಷೆಯ ವರದಿಯಲ್ಲಿ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿರುವಂತಹ ಆಡಿಯೋಗೆ ಮ್ಯಾಚ್ ಆಗ್ತಿರೋಗೆ ಸಂಬಂಧಪಟ್ಟ ಹಾಗೆ ಸತ್ಯಾಸತ್ಯತೆ ಹೊರಕ್ಕೆ ಬಂದಿದೆ. ಸೊ ಅದು ಬೆಳಕಿಗೆ ಬಂದಿರೋದ್ರಿಂದ ಹೆಚ್ಚುವರಿ ವಿಚಾರಣೆಯನ್ನ ನಡೆಸೋ ಸಲುವಾಗಿ ಅವ್ರನ್ನ ಕಸ್ಟಡಿಗೆ ಪಡ್ಕೊಳ್ಳುವಂತಹ ಅನಿವಾರ್ಯತೆ ಇದೆ ಅಂತ ಎಜಿ ಜಡ್ಜ್ ಮುಂದೆ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪ ಪ್ರಕರಣದಲ್ಲಿ ವಾದ ಪ್ರತಿವಾದ ಎರಡೂ ಕೂಡ ಆಲಿಸ್ತಾ ಇದ್ದಾರೆ ಜಡ್ಜ್. ಕೆಲವೊಂದಷ್ಟು ಉತ್ತರಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ತೆಗೆಯೋ ಮೂಲಕವಾಗಿ ಕ್ಲಾರಿಟಿಯನ್ನ ಪಡ್ಕೊಳ್ತಾ ಇದ್ದಾರೆ ಜಡ್ಜ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಪರೀಕ್ಷೆಯ ರಿಪೋರ್ಟ್ ಬಂದಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಎಜಿ. ಧ್ವನಿ ಪರೀಕ್ಷೆಯ ರಿಪೋರ್ಟ್ ಬಂದಿರೋ ಈ ಹೊತ್ತಲ್ಲಿ ಹೆಚ್ಚುವರಿ ವಿಚಾರಣೆಯನ್ನು ನಡೆಸೋ ಸಲುವಾಗಿ ಅವ್ರನ್ನ ಕಸ್ಟಡಿಗೆ ಪಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಜಡ್ಜ್ ಮುಂದೆ ಎಜಿ ಅವರು ಹೇಳ್ತಾ ಇದ್ದಾರೆ. ಉಳಿದಂತೆ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತಾ ಇದೆ. ಅಂತಿಮವಾಗಿ ಯಾವ ಒಂದು ಆದೇಶವನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಧ್ವನಿ ಸ್ಯಾಂಪಲ್ ಅನ್ನ ಪಡ್ಕೊಂಡು ಇಷ್ಟು ದಿನ ಆದರೂ ವಿಚಾರಣೆಯನ್ನ ನಡೆಸದೆ ಈಗ ಏಕಾಏಕಿ ವಿಚಾರಣೆ ಅಂತಿರೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಈಗ ಉತ್ತರವನ್ನ ಕೊಡ್ತಾ ಇದ್ದಾರೆ ಎಜಿ. ಧ್ವನಿ ಪರೀಕ್ಷೆಯನ್ನ ಮಾಡಿದ್ವಿ, ಅದರ ರಿಪೋರ್ಟ್ ಈಗ ಬಂದಿದೆ, ಆ ರಿಪೋರ್ಟ್ನ ಸತ್ಯಾಸತ್ಯತೆ ಲಭ್ಯವಾಗಿದೆ ಅಂತ ತಿಳಿಸಿದ್ದಾರೆ.